ಇಲ್ಲ, ಯಾ, ವಾರಕ್ಕೆ 6 ಲಕ್ಷ ಮುಂದಕ್ಕೆ ಕೊಟ್ರೆ ಹೋಗ್ತೀರಾ? 6 ಲಕ್ಷ ಅಂತ ನಾನೆಲ್ಲ ಹೇಳಿದೆ, ನೀವೇ ಹೇಳಿದ 6 ಲಕ್ಷ ಅಂತ. ನೋಡೋಣ, ನಿಮ್ದು ಒಂಥರ ಸ್ಟ್ಯಾಂಡರ್ಡ್ ನಂಬರ್ ಅಲ್ವಾ ಅದು? 12 ಲಕ್ಷ ಕೊಟ್ರೆ ಬೇಡ ಅನ್ಬಿಡ್ತೀನಾ? 12 ಕೊಟ್ರೆ ಇನ್ನೂ ಖುಷಿಯಾಗಿ ಹೋಗ್ತೀನಿ ಅನ್ಸುತ್ತೆ. ಗೊತ್ತಿಲ್ಲ, ಅದಾರದ ಆಫರ್ ಬಂದ್ರೆ ದೇವರಣೆಗೆ ಬಟ್ ಹೋಗ್ತೀನಿ. ಅಕಸ್ಮಾತ್ ಹೋದ್ರೆ ನೀವು ಯಾವ ತರ ಎಂಟರ್ಟೈನ್ ಮಾಡ್ಬೋದು ಒಳಗಡೆ? ನಾನು ಇರೋದು ಹಿಂಗೆ, ಅಲ್ಲಿ ಬೇರೆ ತರ ಏನು ಮಾಡಕ್ಕಾಗಲ್ಲ, ಹೆಂಗಿದೀವೋ ಹಂಗೆ ನೇರಕ್ಕಾಗೋದು ಅಂತ ಹೇಳಿದಾರೆ ಹೋದವರು. ಅಡುಗೆ ಮಾಡಕ್ಕೆ ಎಲ್ಲ ಬರುತ್ತೆ, ಖಂಡಿತ ಬರುತ್ತೆ. ಅಂದ್ರೆ ಸಣ್ಣ ಪುಟ್ಟದ್ ಮಾಡ್ತೀನಿ, ನಾನು ಬದುಕಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ತ್ಕೊಂಡಿದ್ದೀನಿ. ಫಾರ್ಮ್ಯಾಟ್ ಬಗ್ಗೆ ನಂಗೆ ಏನು ಸಮಸ್ಯೆ ಇಲ್ಲ, ಬಿಕಾಸ್ ಅಲ್ಲಿ ಲಿಮಿಟೆಡ್ ಸಿಗರೇಟ್ಸ್ ಇರುತ್ತೆ. ನಾನು ಯಾವಾಗ ಸಿಗರೇಟ್ ಸಕ್ಕತ್ ಸೇರ್ತೀನಿ ಅಂತ ಹೇಳಿದೆ. ಅದು ಓಕೆನಾ? ದಿನಕ್ಕೆ 3-2 ಏನೋ ಕೊಡ್ಬೋದು. ನಾನು ಅಷ್ಟು ಸೇದಲ್ಲ, 3 ಸೇದಲ್ಲ ಒಂದಿನಕ್ಕೆ ನಾನು. ಸೊ ನಿಮಗೆ ಅಡ್ಜಸ್ಟ್ ಆ ಫಾರ್ಮ್ಯಾಟ್ ಅಡ್ಜಸ್ಟ್ ಓಕೆ? ನಾನು ಎಲ್ಲೋದ್ರೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಡ್ತೀನಿ. ಈಗ ನೋಡಿ, ನಿಮ್ ಜೊತೆ ಕೂತೀನಿ 2 ಅವರಿಂದ ಹೆಂಗ್ ಅಡ್ಜಸ್ಟ್ ಆಗಿದೆ. ನಾನು ಹೋಗ್ತೀನಿ, ಟೈಮ್ ಆಯ್ತು ಅನ್ನ. ಓಕೆ, ಅದಕ್ಕೆ ನಾವು 1.5 ಗಂಟೆ ವೆಯ್ಟ್ ಮಾಡಿದ್ದೀವಿ. ಇಲ್ಲ ಇಲ್ಲ, ಅದಕ್ಕೆ ನೋಡಿ ನೀವು ಎಷ್ಟು ಅಡ್ಜಸ್ಟ್ ಆಗ್ತೀರಾ. ಹಿಂಗೆ ಅಲ್ಲೂ ಅಡ್ಜಸ್ಟ್ ಆಗ್ಬಿಡ್ತಾರೆ, ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ. ಬದುಕು ಅಡ್ಜಸ್ಟ್ಮೆಂಟ್ ಅಲ್ಲೇ ಇರೋದು. ಅಡ್ಜಸ್ಟ್ ಆಗ್ಬಿಡ್ತೀನಿ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. ಸೊ ಹೆಂಗೆ ಆಗಿದ್ದೀರಾ? ಎಂತೆಂಥ ಬಾಣಗಳು ಎಲ್ಲಪ್ಪ, ಅಲ್ಲಿ ಎಷ್ಟೊಂಥ ಬಾಣಗಳನ್ನ ತಪ್ಪಿಸ್ಕೊಳ್ಳಿ ನಾನು. ನೊಂದು ಹೋಗ್ಬಿಟ್ಟಿದೆ ಜೀವ. ಥ್ಯಾಂಕ್ ಯು. ಚೆನ್ನಾಗಿತ್ತು, ಮಿಕ್ಕಿದೆಲ್ಲ ತಮಾಷೆಗೆ ಚೆನ್ನಾಗಿತ್ತು. ಥ್ಯಾಂಕ್ ಯು.